ಸರ್ ಬೇರೆಯವರು 30 ದಿನದಲ್ಲಿ ಕೆಲಸ ಮಾಡ್ಕೊಟ್ರೆ ನಾವು 15 ದಿವಸದಲ್ಲಿ ಮಾಡ್ಕೊಡ್ತೀವಿ. ಇದು ಚಾಲೆಂಜಿಂಗ್ ನಮ್ದು. 8 ದಿವಸದಲ್ಲಿ ಎಲ್ಲಿದ್ರೆ ನಾನು ಅರ್ಧ ಗಂಟೆಯಲ್ಲಿ ಮಾಡ್ಕೊಡ್ತೀನಿ. ಇದು ಚಾಲೆಂಜ್ ನಮ್ದು. ಟೋಟಲ್ ಆಗಿ 49 lakhs 25,000 ಇದು ಅಮೌಂಟ್ ಕೊಟ್ಟಿರೋದು. ಇಷ್ಟಾಗಬಹುದು. ಬರೀ ನಾವು 7.5 ಲಕ್ಷಕ್ಕೆ ಮಾಡ್ತಾ ಇದೀವಿ. ಹೋಗ್ತೀರಾ ಈಗ ಜಸ್ಟ್ ನೀವು ನೋಡ್ಬೋದು. ಈ ಗಾಡಿ ಕಸ್ಟಮರ್ ಮನೆಯಿಂದ ನಮ್ ಡ್ರೈವರ್ ತಗೊಬರ್ತಾ ಇದ್ದಾನೆ. ಇದು ಮೇಜರ್ ಕೆಲಸ ಇದೆ ಗಾಡಿಯಲ್ಲಿ. ಸಸ್ಪೆನ್ಷನ್ ಎಲ್ಲ, ಸ್ಟೇರಿಂಗ್ ರ್ಯಾಕ್ ಎಲ್ಲ ಸೌಂಡ್ ಇದೆ. ಇದು ಕೂಡ ಬೇರೆ ಕಡೆ ಅವ್ರಿಗೆ ತುಂಬಾ ಕೊಟೇಶನ್ ಹೈ ಪ್ರೈಸ್ ಕೊಟ್ಟಿದ್ದಾರೆ. ಅವ್ರು ಅದು ನೋಡ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ. ಇದು ಈ ಗಾಡಿಗೆ ನಾವು ವೆರಿ ರೀಸನೇಬಲ್ ಆಗಿ ರೆಡಿ ಮಾಡ್ಕೊಡ್ತಾ ಇದ್ದೀವಿ. ಇದನ್ನ ವೀಕ್ಷಕರ ನಮ್ಮ ಶೋರೂಮ್ ಅಲ್ಲಿ ಆಡಿ, ಬೆಂಜ್, ಜಾಗ್ವಾರ್, BMW ಎನಿ ಪ್ರೀಮಿಯಂ ವೆಹಿಕಲ್ ಇಂದ ಹಿಡಿದು i10 ಕೂಡ ನಮ್ಮ ಶೋರೂಮ್ ಅಲ್ಲಿ ಸರ್ವಿಸ್ ಆಗುತ್ತೆ ವಿತ್ ವೆರಿ ರೀಸನೇಬಲ್ ಪ್ರೈಸ್. ಎಲ್ಲಾ ತರ ಗಾಡಿಗಳು ಬರುತ್ತೆ ನಮ್ಮ ಹತ್ರ. ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ? ರೀಸನೇಬಲ್ ಪ್ರೈಸ್ ಅಲ್ಲಿ ಅವ್ರಿಗೆ ಅನ್ಭವಿಸ ಆಗಲ್ಲ ಆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಎಲ್ಲಾನು ಮಾಡ್ಕೊಡ್ತೀರಾ? ಎಲ್ಲದೂ ಮಾಡ್ಕೊಡ್ತೀವಿ. ನಾರ್ಮಲ್ ಜನರಲ್ ಸರ್ವಿಸ್ ಇಂದ ಹಿಡಿದು ಮೇಜರ್ ಆಕ್ಸಿಡೆಂಟ್ ವರ್ಗು ಒನ್ ಡೇ ಸರ್ವಿಸ್ ಕೂಡ ಮಾಡ್ಕೊಡ್ತೀವಿ. ಆಚೆ ಕಡೆಯಿಂದ ಕಸ್ಟಮರ್ ಬರ್ತಾರಲ್ಲ, ಅವ್ರಿಗೆ ಔಟ್ ಆಫ್ ಬೆಂಗಳೂರು, ಔಟ್ ಆಫ್ ಆಲ್ ಓವರ್ ಕರ್ನಾಟಕ ಇಂದ ಬರ್ತಾರಲ್ಲ, ಅವ್ರಿಗೆ ಒನ್ ಡೇ ಸರ್ವಿಸ್ ಕೂಡ ಮಾಡ್ಕೊಡ್ತೀವಿ. ಒಂದ್ ದಿವಸದಲ್ಲಿ ಸರ್ವಿಸ್ ಕೊಡ್ತೀನಿ. ವೀಕ್ಷಕರೇ, ನಿಮ್ಮ ಹತ್ರ 6 ಮಾಡಲ್, 7 ಮಾಡಲ್, 8 ಮಾಡಲ್ ಯಾವ್ದಾದ್ರು ಇನ್ನೋವಾ ಇರ್ಲಿ ತಗೊಬನ್ನಿ. ಈ ತರ ನ್ಯೂ ಶೇಪ್ ಗೆ ಅಪ್ಡೇಟ್ ಮಾಡಿ ಕೊಡ್ತೀನಿ ವಿತ್ ವೆರಿ ರೀಸನೇಬಲ್ ಪ್ರೈಸ್. ಲೆಸ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀರಾ? ವೆರಿ ಬೆಸ್ಟ್ ಪ್ರೈಸ್. ಅಂದ್ರೆ 6 ಮಾಡಲ್, 7 ಮಾಡಲ್ ಇರುತ್ತೆ. ಯಾರಾದ್ರೂ ನೋಡಿದ್ರೆ ಏನಪ್ಪಾ ಇದು ಹಳೆ ಶೇಪ್, ಇದು ಇನ್ನು ಅದನ್ನೇ ಇಟ್ಕೊಂಡವನೇ ಅಂತ ಅಂತಿರ್ತಾರೆ. ಅದಕ್ಕೋಸ್ಕರ ಲೇಟೆಸ್ಟ್ ಶೇಪ್ ಅಲ್ಲಿ ವೆರಿ ಬೆಸ್ಟ್ ಪ್ರೈಸ್ ಅಲ್ಲಿ ಲೇಟೆಸ್ಟ್ ಮಾಡಲ್ ಕಾರ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಕಲರ್ ಕೂಡ ಅದೇ ತರ ಮಾಡ್ಕೊಡ್ತೀರಾ. ಬಾಡಿ ಪೇಂಟಿಂಗ್ ಕೂಡ ವೆರಿ ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಶೋರ್ ನಮ್ಮ ಹತ್ರ ಪಾಲಿಮರ್ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಟಫ್ಲಾನ್ ಕೋಟಿಂಗ್, ಇಂಟೀರಿಯರ್ ಕ್ಲೀನಿಂಗ್, ಎಕ್ಸ್ಟೀರಿಯರ್ ಕೋಟಿಂಗ್ ಎಲ್ಲ ಕೂಡ ಕೆಲಸ ನಮ್ಮ ಹತ್ರ ಒಂದೇ ಜಾಗದಲ್ಲಿ ಆಗುತ್ತೆ. ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಸೆರಾಮಿಕ್ ಕೋಟಿಂಗ್ ನೀವು ಚೆಕ್ ಮಾಡ್ಬೋದು. ಆಚೆ 25,000 30,000 ತಗೋತಾರೆ. ನಾವು ಬರೀ 15,000ಕ್ಕೆ ಸೆರಾಮಿಕ್ ಕೋಟಿಂಗ್ ಹಾಕ್ಕೊಡ್ತೀವಿ. ಬರೀ 15,000ಕ್ಕೆ. ಬರೀ 15,000ಕ್ಕೆ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿನ JP ನಗರದಲ್ಲಿ ಇರ್ತಕ್ಕಂಥ ಅಲ್ಫಾ ಗ್ಯಾರೇಜಿಗೆ ಬಂದಿದ್ದೀನಿ. ಈ ಗ್ಯಾರೇಜಿಗೆ ಏನಕ್ಕಪ್ಪ ಬಂದಿದ್ದೀನಿ ಅಂದರೆ, ಯಾರ ಹತ್ರ ಎಲ್ಲ ಒಂದು i10 ಆಲ್ಟೋ 800 ಇಂದ ಹಿಡಿದು ಅಪ್ ಟು ರೇಂಜ್ ರೋವರು ಪ್ರೀಮಿಯಂ ಲಕ್ಸುರಿ ಕಾರ್ಸ್ ಇದ್ರೂ ಕೂಡ ನೀವು ಹೊರಗಡೆ ಸರ್ವಿಸ್ಸು ಅದು ಇದು ಮಾಡಿಸಿರ್ತೀರಾ. ಏನದು ಖರ್ಚು ಬರುತ್ತೋ, ಅಮೌಂಟ್ ಎಷ್ಟಾಗುತ್ತೋ ಅದು ಎಲ್ಲದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಇಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಕಂಪ್ಲೀಟ್ ಡೀಟೇಲ್ಸು, ಸರಿಯಾದ ರೀತಿಯಲ್ಲಿ ಯಾವ ಥರ ಏನು ಪ್ರತಿಯೊಂದು ಡೀಟೇಲ್ಸ್ನ ಅಲ್ಫಾ ಗ್ಯಾರೇಜ್ನ ಓನರ್ ಸರ ಪ್ರತಿಯೊಂದು ಹೇಳ್ತಾರೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದೆ ವಿಜಯ್ ಅವರ, ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಅದೇ ಮೊದಲನೇ ಸರಿ ನಿಮ್ಮ ಗ್ಯಾರೇಜ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸುಮಾರು ಕಾರ್ಗಳು ಇಲ್ಲಿ ನಿಂತು ಬಿಟ್ಟಿದ್ದಾವೆ. ಏನಕ್ಕೆ ಬರ್ಬೇಕು ನಿಮ್ಮಲ್ಲಿ? ತುಂಬಾ ನೂರಾರಲ್ಲ ಸಾವಿರಾರು ಗ್ಯಾರೇಜ್ ಇದಾವೆ ಬೆಂಗಳೂರಲ್ಲಿ. ನೀವು ನೋಡಂಗೆ ನಮ್ ಗ್ಯಾರೇಜ್ ಅಲ್ಲಿ ಚಿಕ್ಕ ಗಾಡಿಯಿಂದ ಪ್ರೀಮಿಯಂ ಗಾಡಿ ಎಲ್ಲಾ ಗಾಡಿ ಬರ್ತಾ ಇದೆ. ನಿಮ್ ಮುಂದೆನೆ 4 ಗಾಡಿ ಬಂದಿದೆ. ಏನಕ್ಕೆ ಬರ್ತಾರೆ? ನಮ್ಮ ಹತ್ರ ಗಾಡಿಯಲ್ಲಿ ಫಸ್ಟ್ ಆಫ್ ಆಲ್ ನಮ್ದು ಜನರಲ್ ಚೆಕ್ಅಪ್ಗೆ ಏನು ಚಾರ್ಜಸ್ ತಗೋತಾ ಇಲ್ಲ. ಏನಿದೆ ಎಲ್ಲ ಫ್ರೀ ಆಗಿ ಡಯಾಗ್ನೋಸ್ಟಿಕ್ ಮಾಡಿ, ಗಾಡಿಯಲ್ಲಿ ಏನ್ ಕೆಲಸ ಇದೆ ಎಲ್ಲ ಫ್ರೀ ಆಗಿ. ಕಸ್ಟಮರ್ಗೆ ಇಂಟ್ರೆಸ್ಟ್ ಇದ್ರೆ ಅವ್ರು ಮಾಡಿಸ್ಲಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಅದಕ್ಕೆ 1 ರೂಪಾಯಿ ಕೂಡ ಚಾರ್ಜ್ ಇಲ್ಲ. ಮೇಜರ್ ಕೆಲಸ ಬಂದ್ರೆ ಕಸ್ಟಮರ್ ಶೋರೂಮ್ ಹೋಗ್ತಾನೆ, ಶೋರೂಮ್ ಅಲ್ಲಿ ಹೋಗಿ ಲಕ್ಷಾನ್ ರೂಪಾಯಿ ಕೇಳ್ತಾರೆ. ಇಲ್ಲಿ ಬಂದ್ರೆ ಅದೇ ಬರೀ 25% ಇಲ್ಲಿ ನಾವು ಮಾಡ್ಕೊಡ್ತೀವಿ. ನೀವು ನೋಡಂಗೆ ನಂದೇ ಗಾಡಿ ಇದೆ, ಬನ್ನಿ ತೋರಿಸ್ತೀನಿ. ರೇಂಜ್ ರೋವರ್ 49 lakh rupees ಶೋರೂಮ್ ಅಲ್ಲಿ ಚಾರ್ಜ್ ಮಾಡಿದ್ದಾರೆ. ಅದೇ ಕೆಲಸ ನಾನು ಬರೀ 7 lakhs ಅಲ್ಲಿ ಮಾಡಿದ್ದೀನಿ. ಇದು ರೆಕ್ಸಾನ್ ಬಂದು ನೋಡಿದ್ರೆ ಒಂದು ಆಕ್ಸಿಡೆಂಟ್ ಆಗಿ, ಫ್ಯಾಮಿಲಿ ಜೊತೆ ಆಕ್ಸಿಡೆಂಟ್ ಆಗಿ ಅವ್ರಿಗೆ 9,60,000 ಹೇಳಿದ್ದಾರೆ. ಅದೇ ಕೆಲಸ ಬಂದು ನಾನು 2.5 ಲಕ್ಷದಲ್ಲಿ ಮಾಡಿದ್ದೀನಿ. ಇದು ಬಂದು ಒಂದು ಚಾಲೆಂಜಿಂಗ್. ಅಲ್ಫಾ ಗ್ಯಾರೇಜ್ ಅಂದ್ರೆ ಒಂದು ಚಾಲೆಂಜಿಂಗ್. ಕಸ್ಟಮರ್ ಬಂದು ಒಂದ್ಸತಿ ವಿಸಿಟ್ ಆಗ್ಲಿ, ಅವ್ರಿಗೆ ಗೊತ್ತಾಗುತ್ತೆ ಏನ್ ಕೆಲಸ ಆಗುತ್ತೆ, ಏನ್ ಆಗಲ್ಲ. ಚಿಕ್ಕ ಕೆಲಸ ಇಂದ ಎಲ್ಲ ದೊಡ್ಡ ಕೆಲಸ, ಮೇಜರ್ ಕೆಲಸ ಎಲ್ಲ ನಾವು ವೆರಿ ರೀಸನೇಬಲ್ ಪ್ರೈಸ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ಇದೇ ಅಲ್ಫಾ ಗ್ಯಾರೇಜ್ ಸ್ಪೆಷಾಲಿಟಿ. ಸೂಪರ್. ಪ್ರತಿಯೊಂದು ಕೂಡ ಈಗ ಪ್ರತಿಯೊಂದು ಚೆಕಪ್ ಮಾಡಿ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ, ಕೋಟಿಂಗು ಕೊಡ್ತೀರಾ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಅವ್ರ ಇಷ್ಟ, ನಾನು ಬರ್ತೀನಿ ತೋರಿಸ್ತೀನಿ ಅಂತ ಹೇಳಿ ಹೋಗ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ತಗೊಳ್ಳಲ್ಲ. 1 ರೂಪಾಯಿ ಚಾರ್ಜಸ್ ತಗೊಳ್ಳಲ್ಲ. ಇಷ್ಟ ಇದ್ರೆ ಮಾಡಿಸಿ. ಕಸ್ಟಮರ್ಗೆ ಬರಕ್ ಆಗ್ತಾ ಇಲ್ಲ, ಹೋಮ್ ಸರ್ವಿಸ್ ಕೂಡ ಕೊಡ್ತೀವಿ. ನಮ್ ಡ್ರೈವರೇ ಬರ್ತಾರೆ, ಗಾಡಿ ಪಿಕಪ್ ಮಾಡ್ತಾರೆ, ಜನರಲ್ ಚೆಕಪ್ ಮಾಡ್ತಾರೆ, ವಾಪಸ್ ಡ್ರಾಪ್ ಮಾಡ್ತಾರೆ. ಇಲ್ಲ ಕಸ್ಟಮರ್ಗೆ ಇಷ್ಟ ಇದೆ ಜನರಲ್ ಸರ್ವಿಸ್ ಮಾಡಿ ನೀವೇ ಡ್ರಾಪ್ ಮಾಡಿ ಅಂದ್ರೆ ಅದು ಕೂಡ ನಾವು ಮಾಡ್ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್. ಇಲ್ಲೇನು ತೊಂದರೆ ಇಲ್ಲ. ಬರೀ ಏನು ಅವ್ರ ಕಸ್ಟಮರ್ಗೆ ಗಾಡಿಯಲ್ಲಿ ಏನ್ ಕೆಲಸ ಇದೆ ಅಷ್ಟೇ ಮಾತ್ರ ಚಾರ್ಜ್ ಮಾಡ್ತೀವಿ. ರಿಪೇರಿ ಆಗ್ಬೇಕಾ ರಿಪೇರಿ ಮಾಡ್ಕೊಡ್ತೀವಿ, ಚೇಂಜ್ ಮಾಡ್ಕೊಡಲ್ಲ. ಚೇಂಜ್ ಮಾಡ್ಬೇಕಾ ಚೇಂಜೇ ಮಾಡ್ಕೊಡ್ತೀವಿ. ಕಸ್ಟಮರ್ಗೆ ಹೆಂಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆ ತರ ಕೆಲಸ ಮಾಡ್ಕೊಡ್ತೀವಿ. ಈಗ ಶೋರೂಮ್ಗೂ ನಿಮ್ಗೂ ಏನ್ ಸರ್ ವ್ಯತ್ಯಾಸ? ಶೋರೂಮ್ಗೆ ನಿಮ್ಗೆ ಗೊತ್ತಿರಂಗೆ ಶೋರೂಮ್ ಅಲ್ಲಿ ಹೋದ್ರೆ ಲಕ್ಷಾನ್ ರೂಪಾಯಿ ಕೇಳ್ತಾರೆ. ಇಲ್ಲಿ ಬಂದ್ರೆ ಅದೇ 1,000 ರೂಪಾಯಲ್ಲಿ ಕೆಲಸ ಆಗುತ್ತೆ. ಅದೇ ಪ್ರಾಡಕ್ಟ್ ಎಲ್ಲ ಸೇಮ್ ಅಲ್ವಾ? ಎಲ್ಲಾ ಗಾಡಿನೂ ಮಾಡ್ತೀರಾ ನೀವು? ಎಲ್ಲ ಚಿಕ್ಕ ಗಾಡಿಯಿಂದ ಎಲ್ಲ ಪ್ರೀಮಿಯಂ ಗಾಡಿ ನೀವು ನೋಡ್ಬೋದು. ನನ್ನ ಹತ್ರ ಎಲ್ಲ ಪ್ರೀಮಿಯಂ ಗಾಡಿಗಳು ಏನ್ ರೀಸನೇಬಲ್ ಪ್ರೈಸ್ ಅಲ್ಲಿ ಆಗ್ತಾ ಇದೆ ಅಂದ್ರೆ ಕಸ್ಟಮರ್ಸ್ ಆರ್ ವೆರಿ ಸ್ಯಾಟಿಸ್ಫ್ಯಾಕ್ಷನ್. ಕಸ್ಟಮರ್ಸ್ಗೆ ರೆಫರ್ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ವಿಡಿಯೋದಿಂದ ನಾವು ಇಡೀ
ವೀಕ್ಷಕರಿಗೆ ಇದು ಮಾಡ್ಬೇಕಂತ ಇದ್ದೀನಿ. ಇದು ಅಡ್ವರ್ಟೈಸ್ ಏನಂದ್ರೆ ಟಾಪ್ ಅಲ್ಲಿ ಹೋಗ್ಬೇಕು, ಯಾಕಂದ್ರೆ ತುಂಬಾ ಜನ ಹತ್ರ ಗಾಡಿಗಳು ಸರ್ವಿಸ್ ಆಗಿ ಮಾಡ್ಬೇಕಂತ ಹಂಗೆ ನಿಂತಿದೆ. ಡ್ಯೂ ಟು ಅವ್ರ ಬಜೆಟ್ ಇಲ್ಲ, ಅವ್ರು ಮಾಡಿಸ್ತಾ ಇಲ್ಲ. ನಮ್ಮ ಹತ್ರ ಬನ್ನಿ, ನಿಮ್ ವೆರಿ ರೀಸನೇಬಲ್ ಆಗಿ ನಾನು ಮಾಡ್ಕೊಡ್ತೀನಿ. ಟೈಮ್ ಸೇವ್ ಆಗುತ್ತಾ? ನಮ್ದು ಟೈಮ್ ಸೇವ್ ಆಗುತ್ತೆ. ಬೇರೆ ಕಡೆ ಒಂದ್ ತಿಂಗಳು ತಗೊಂಡ್ರೆ 15 ದಿವಸದಲ್ಲಿ ಮಾಡ್ಕೊಡ್ತೀನಿ. 15 ದಿವಸ ತಗೊಂಡ್ರೆ ನಾನು 7 ದಿವಸದಲ್ಲಿ ಮಾಡ್ಕೊಡ್ತೀರಾ? ಈಗ ಒಂದು ಆಕ್ಸಿಡೆಂಟ್ ಆದ್ರೆ ಕಾರು ಚಿಂದಿ ಚಿತ್ರಾನ್ನ ಆಗೋಗಿರುತ್ತೆ, ನೀಟಾಗಿ ಮಾಡ್ಕೊಡ್ತೀರಾ? ನೀಟಾಗಿ ಮಾಡ್ಕೊಡ್ತೀನಿ. ಬಂದಿ ಅದೇ ಒಂದ್ ನಿಮ್ಗೆ ಇದು ತೋರಿಸ್ತೀನಿ. ಆಗದೆಲ್ಲ ಹೋಗಪ್ಪ ಮನೆಗೆ ಇದನ್ನ ಸ್ಕ್ರಾಪ್ ಹಾಕು ಅನ್ನಲ್ಲ, ಚಾನ್ಸೇ ಇಲ್ಲ. ಸ್ಕ್ರಾಪ್ ಹಾಕೋ ತರ ಏನಿಲ್ಲ, ಎಲ್ಲ ರೀಸನಬಲ್ ಮಾಡ್ಕೊಡ್ತೀನಿ. ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇದು ಮಾಡಿರೋದು? ಇದು 15,000 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ಕೊಡ್ತೀನಿ. 15,000 ಸ್ಕ್ವೇರ್ ಫೀಟ್ ಅಲ್ಲಿ ಇರ್ತಕ್ಕಂಥ ಗ್ಯಾರೇಜ್. ಹೌದು. ಓಕೆ, ಹಾಗಾಗಿ ಒಂದೊಂದೇ ಯಾವ ತರ ವರ್ಕಿಂಗ್ ಗಾಡಿ ನಾರ್ಮಲ್ ಗ್ಯಾರೇಜ್ ಇಲ್ಲ, ಎಲ್ಲ ಪ್ರೀಮಿಯಂ ಲಕ್ಸುರಿ ಸೆಟಪ್ ಇರೋದು, ಎಲ್ಲ ಮೆಷಿನರೀಸ್ ಇರೋದು, ಎಲ್ಲ ಹೈಡ್ರಾಲಿಕ್ಸ್ ಇರೋದು, ಎಲ್ಲ ನಿಮ್ಗೆ ಕಂಪ್ನಿಯಲ್ಲಿ ಏನ್ ಕೆಲಸ ಆಗುತ್ತೆ ದಿಟ್ಟೋ ಆ ತರನೇ ಎಲ್ಲ ಕೆಲಸ ಆಗೋದು. ಅದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಒಂದೇ ಏನಂದ್ರೆ ಪ್ರೈಸ್ ಅವ್ರದ್ದು 1 ಲಕ್ಷ ಇದ್ರೆ ನಮ್ದು 20,000 ಇರುತ್ತೆ. ಸೆರಾಮಿಕ್ ಕೋಟಿಂಗ್ ಪೇಂಟಿಂಗ್ ಎಲ್ಲ ಇದೆಯಾ? ಎಲ್ಲ ಪೇಂಟಿಂಗ್ ಎಲ್ಲ ಒನ್ ಫುಲ್ ವೆಹಿಕಲ್ ಪೇಂಟಿಂಗ್ 25,000 ಇಂದ ಸ್ಟಾರ್ಟಿಂಗ್ ನಮ್ಮ ಹತ್ರ. ಬರೀ 25,000. ನೀವು ಅದೇ ಶೋರೂಮ್ ಅಲ್ಲಿ ಕೇಳಿ ಲಕ್ಷ ರೂಪಾಯಿ ಕೇಳ್ತಾರೆ. ಬರೀ ನಮ್ಮ ಹತ್ರ 25,000 ಇಂದ ಫುಲ್ ಗಾಡಿ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೂಪರ್ ಸರ್. ಈಗ ಸುಮಾರು ಗಾಡಿಗಳು ನಿಂತು ಬಿಟ್ಟಿದ್ದಾವೆ, ಯಾವ್ಯಾವ ಗಾಡಿಗಳು ಏನು ವರ್ಕ್ ಮಾಡ್ತಾ ಇದ್ದಾರೆ, ಅದು ಬಿಟ್ಟು ನಿಮ್ಮಲ್ಲಿ ಯಾವ್ಯಾವ ತರ ಡಿವೈಡ್ ಮಾಡಿದಾರೆ ವರ್ಕ್, ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ತಾ ಹೋಗ್ತೀರಾ? ಬನ್ನಿ ಸರ್ ಬನ್ನಿ. ವೀಕ್ಷಕರೇ ಬನ್ನಿ, ಇಲ್ಲಿ ನೋಡ್ಬೋದು ನಮ್ಮ ಹತ್ರ ಒಂದಿಲ್ಲ ಎರಡಿಲ್ಲ 5 ಹೈಡ್ರಾಲಿಕ್ ಲಿಫ್ಟ್ಸ್ ಇದೆ. ಈ ಎಲ್ಲ ಕೆಲಸ ಬರೀ ಪ್ರೊಫೆಷನಲ್ ಆಗಿ ಇಲ್ಲಿ ಆಗುತ್ತೆ. ಯಾವುದೋ ಕಾರಣಕ್ಕೆ ಚಾರ್ಸಿ ಬೆಂಡ್ ಏನು ಗಾಡಿಗೆ ಡ್ಯಾಮೇಜ್ ಆಗೋದು ಏನು ಆ ಥರ ಆಗಲ್ಲ, ಯಾಕಂದ್ರೆ ನಮ್ಮ ಹತ್ರ ಕಂಪ್ಲೀಟ್ ಮಿಷನರೀಸ್ ಐಟಮ್ ಇದೆ. ಇಲ್ಲಿ ಬನ್ನಿ, ಈ ಗಾಡಿ ಬಂದು ಒಂದು ಮೇಜರ್ ಸರ್ವಿಸ್ ಬಂದಿದೆ, ಸ್ಕೋಡಾ ರ್ಯಾಪಿಡ್. ಕಸ್ಟಮರ್ ಶೋರೂಮ್ ಅಲ್ಲಿ ತಗೊಂಡೋದ್ರೆ ಅವ್ರಿಗೆ ಅಪ್ರಾಕ್ಸಿಮೇಟ್ 175 ಇಂದ 2 lakhs ಕೊಟ್ಟಿದ್ದಾರೆ ಮೇಜರ್ ಸರ್ವಿಸ್ಗೆ. ಕಂಪ್ಲೀಟ್ ಕ್ಲಚ್ ಅಸೆಂಬ್ಲಿ ರಿಪ್ಲೇಸ್ಮೆಂಟ್, ಟೈಮಿಂಗ್ ಬೆಲ್ಟ್ ರಿಪ್ಲೇಸ್ಮೆಂಟ್, ಜನರಲ್ ಚೆಕಪ್, ಬ್ರೇಕ್ ಪ್ಯಾಡ್ಸ್, ಸಸ್ಪೆನ್ಷನ್ ಎಲ್ಲ. ನಾವು ಈ ಗಾಡಿಗೆ ಬರೀ 65,000 ಮಾಡ್ಕೊಡ್ತಾ ಇದೀವಿ. ಕಂಪ್ಲೀಟ್ ಸಸ್ಪೆನ್ಷನ್, ಕ್ಲಚ್ ಅಸೆಂಬ್ಲಿ, ಟೈಮಿಂಗ್ ಎಲ್ಲ ಸೇರಿ ನಾವು ಬರೀ 65,000 ಮಾಡ್ಕೊಡ್ತಾ ಇದೀವಿ. ಶೋರೂಮ್ ಅಲ್ಲಿ ಅಪ್ರಾಕ್ಸಿಮೇಟ್ 2 lakhs ಅವ್ರಿಗೆ ಕೊಟೇಶನ್ ಕೊಟ್ಟಿದ್ದಾರೆ. ಅವ್ರೇನು ಅಷ್ಟೊಂದು ಕೊಡ್ತಾರೆ, ನೀವೇನು ಕಡಿಮೆ ಮಾಡ್ತೀರಾ? ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಇದು ಕಸ್ಟಮರ್ ಅದೇ ತಲೆ ಕೆಡ್ಸ್ಕೊಳ್ಳೋದು. ಶೋರೂಮ್ ಹೋದ್ರೆ ಎಲ್ಲಿ ಕ್ಯಾರೇಜ್ ಹೋದ್ರೆ ಎಲ್ಲಿ ಲೋಕಲ್ ಪಾರ್ಟ್ಸ್ ಹಾಕ್ಬಿಡ್ತಾರೋ ಏನಾಗುತ್ತೋ ಅಂತ ಭಯಪಟ್ಟು ಕಸ್ಟಮರ್ಸ್ ಅಲ್ಲಿ ಹೋಗಿ ಮಾಡ್ಕೋತಾರೆ. ಆ ಥರ ಏನು ಇರಲ್ಲ. ನಾವು ಎಲ್ಲ ಒರಿಜಿನಲ್ ಪಾರ್ಟ್ಸ್ ಯೂಸ್ ಮಾಡ್ತೀವಿ. ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಕಸ್ಟಮರ್ ಈಸಿಯಾಗಿ ಬಂದು ನಮ್ಮ ಹತ್ರ ಸರ್ವಿಸ್ ಮಾಡಿಸ್ಕೋಬಹುದು. ಓಕೆ ಸರ್, ಅವ್ರು ಯಾಕೆ ಅಷ್ಟೊಂದು ಚಾರ್ಜ್ ಮಾಡ್ತಾರೆ, ಏನಕ್ಕೆ? ಬಟ್ ಅದು ಒಂದು OEM ಶೋರೂಮ್, ಅವರು ಆಥರೈಸ್ ಶೋರೂಮ್. ಅವ್ರಿಗೆ ಅಷ್ಟು ಸರ್ವಿಸ್ ಮಾಡಿಲ್ಲ ಅಂದ್ರೆ ಅವ್ರಿಗೂ lakhs of crores of rupees ಅವ್ರದ್ದು ರೆಂಟ್ ಸ್ಯಾಲರೀಸ್ ಇರುತ್ತೆ, ಅದಕ್ಕೆ ವರ್ಕೌಟ್ ಆಗಲ್ಲ. ನಮ್ದಂದ್ರೆ ಅಷ್ಟು ಇರಲ್ಲ ರೆಂಟ್ ಸ್ಯಾಲರೀಸ್, ನಾವು ವರ್ಕೌಟ್ ಮಾಡ್ಕೋತೀವಿ. ಅದೇ ಪ್ರಾಡಕ್ಟ್ ಹಾಕ್ತೀರಾ ನೀವು? ಅದೇ ಪ್ರಾಡಕ್ಟ್ ಒರಿಜಿನಲ್ ಹಾಕ್ತೀವಿ. ಬಟ್ ಪ್ರೈಸ್ ಏನಿದೆಯೋ ಕಡಿಮೆ ಮಾಡಿ ಕೊಡ್ತೀವಿ. 2 ಲಕ್ಷ ರೂಪಾಯಿಯಲ್ಲಿ ನೀವು ಮಾಡ್ತಾ ಇರೋದು ಎಷ್ಟು? ಇದಕ್ಕೆ 65,000. 65,000 ಇಲ್ಲಿ ಎಷ್ಟು ಉಳಿತು ಬೈ? ಇದು ಒಂದ್ ಚಿಕ್ಕ ಗಾಡಿಗೆ ಬಂದ್ರೆ ಒಂದ್ ಜನರಲ್ ಸರ್ವಿಸ್ ಶೋರೂಮ್ ಆದ್ರೆ 7 ಇಂದ 10,000 ತಗೋತಾರೆ. ಏನಕ್ಕೆ ತಗೋತಾರೆ? ಒಂದು ಆಯಿಲ್ ಸರ್ವಿಸ್ ಮಾಡಿ ಕೊಟ್ಟು ಒಂದು ವಾಷಿಂಗ್ ಮಾಡಿ ಕೊಟ್ಬಿಡ್ತಾರೆ. ಅದೇ ನಮ್ಮ ಹತ್ರ ಬನ್ನಿ, 3,000 ಮಾಡ್ಕೊಡ್ತೀವಿ. ಏನ್ ಬೇಕು 3,000ದಲ್ಲಿ ಆಯಿಲ್ ಸರ್ವಿಸ್, ಆಯಿಲ್ ಫಿಲ್ಟರ್ ಎಲ್ಲ ಮಾಡಿ ಚೇಂಜ್ ಮಾಡಿ ಕೊಡ್ತೀವಿ. ಅದು ಬಿಟ್ಟಿನೂ ಏನಾದ್ರು ಬೇರೆದು ಸ್ಪೇರ್ ಪಾರ್ಟ್ಸ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದು ಕೂಡ ರೆಡಿ ಮಾಡಿ ಹಾಕ್ಕೊಡ್ತೀವಿ. ಇಲ್ಲ ಹೋಗಿದೀಯಾ ಚೇಂಜ್ ಮಾಡಿ ಹಾಕ್ಕೊಡ್ತೀವಿ. ನಿಮ್ಗೆ ಶೋರೂಮ್ಗೆ ಹೋಗಿ 10,000 20,000 ಕೊಡೋದು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ನಿಮ್ಮ ಅಮೌಂಟ್ ನೀವು ಕಷ್ಟಪಟ್ಟು ದುಡ್ದಿರೋದು. ನಮ್ಮ ಹತ್ರ ಬನ್ನಿ, ಬರೀ 3,000ಕ್ಕೆ ಜನರಲ್ ಸರ್ವಿಸ್ ಮಾಡ್ಕೊಡ್ತೀವಿ. ಅದೇ ಪ್ರಾಡಕ್ಟ್ ಹಾಕ್ಕೊಡ್ತೀವಿ. ಸಿಂಥೆಟಿಕ್ ಆಯಿಲ್ ಕೂಡ ಯೂಸ್ ಮಾಡ್ಕೊಡ್ತೀವಿ. ಸೂಪರ್. ಹಾಗಾದ್ರೆ ಹೊರಗಡೆ ಶೋರೂಮ್ಗೆ ಹೋಗಿ 7,000 ರೂಪಾಯಿ 8,000 ರೂಪಾಯಿ ಕಟ್ಟೋದು ಬೇಡ. ಕೆಲವೊಂದು ಪ್ರಾಡಕ್ಟ್ ಅವ್ರು ಏನ್ ಮಾಡ್ತಾರೆ, ಹೊಸದೇ ಹಾಕ್ಬಿಡ್ತಾರೆ. ನೀವು ಸರಿ ಮಾಡಿ ಹಾಕ್ತೀರಾ? ನಾವು ಸರಿ ಮಾಡಿ ಹಾಕ್ಕೊಡ್ತೀವಿ. ಅದಕ್ಕೆ ಚಾರ್ಜಸ್ ಕೂಡ ಮಾಡಲ್ಲ. ಇಲ್ಲ ಚೇಂಜ್ ಮಾಡ್ಬೇಕಾ, ಅದು ರೀಸನೇಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಶೋರ್ ಒಟ್ನಲ್ಲಿ ದುಡ್ಡು ಉಳಿಬೇಕು ಕಸ್ಟಮರ್ಗೆ. ವಿಜಯ್ ಅವರ, ನೀವು ಈ ಗಾಡಿ ನೋಡ್ಬೋದು, ರೇಂಜ್ ರೋವರ್. ಈ ಗಾಡಿ ಹಿಂದ್ಗಡೆಯಿಂದ ಆಕ್ಸಿಡೆಂಟ್ ಆಗಿ ಕಸ್ಟಮರ್ ಶೋರೂಮ್ಗೆ OEM ರಿಪೇರ್ಗೆ ಬಿಟ್ಟಿದ್ರು. ಇವ್ರ ಹತ್ರ ಇನ್ಶೂರೆನ್ಸ್ ಇರ್ಲಿಲ್ಲ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇರ್ಲಿಲ್ಲ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ, ಕ್ಲೈಮ್ ಆಗಲ್ಲ. ಇವ್ರಿಗೆ ಕೊಟೇಶನ್ ಬಂದು ಕಸ್ಟಮರ್ಗೆ ಶೋರೂಮ್ ಅಲ್ಲಿ 49 lakhs ಕೊಟ್ಟಿದ್ದಾರೆ. ಒಪ್ಪಕ್ಕಾಗತ್ತಾ? 49 ಲಕ್ಷ. ನನ್ನ ಹತ್ರ ಇದು ಬಿಲ್ ಐತೆ, ನಾನು ಬೇಕಂದ್ರೆ ಇದು ಮಾಡ್ತೀನಿ, ರಿವ್ಯೂ ಮಾಡ್ತೀನಿ. ಬರೀ ನಾನು ಟೋಟಲ್ ಆಗಿ 49 lakhs 25,000 ಇದು ಅಮೌಂಟ್ ಕೊಟ್ಟಿರೋದು. ಆಗಬಹುದು. ಇದು ಈಗ ನೀವು ನೋಡ್ತಾ ಇರೋದು, ಇದು ರೆಡಿ ಆಗಿರೋದು. ಇದು ಹಿಂದ್ಗಡೆಯಿಂದ ಎಲ್ಲ ಒಳಗಡೆ ಹೋಗ್ಬಿಟ್ಟಿತ್ತು ಗಾಡಿ. ಇದು ಹಳೆ ವಿಡಿಯೋ ನಿಮ್ಗೆ ಕೊಡ್ತೀನಿ, ಕೊಲಾಬ್ರೇಟ್ ಮಾಡ್ಕೊಳ್ಳಿ. ಈ ಗಾಡಿಗೆ ಬರೀ ನಾವು 7.5 ಲಕ್ಷಕ್ಕೆ ಮಾಡ್ತಾ ಇದೀವಿ. ಹೋಗ್ತೀರಾ? ಈಗ ಕಂಪ್ಲೀಟ್ ಗಾಡಿ, ಕಂಪ್ಲೀಟ್ ಬ್ಯಾಕ್ ಸೈಡ್ ಫುಲ್ ಆಕ್ಸಿಡೆಂಟ್ ಆಗಿತ್ತು. ಇದು ನಿಜವಾಗ್ಲೂ ಸಾಧ್ಯನಾ ಅಷ್ಟಾಗಕ್ಕೆ?
ಸರ್ ನಾನು ಏನ್ ಹೇಳ್ತಾ ಇದ್ದೀನಿ, ಕಸ್ಟಮರ್ ಅದೇ ಪ್ರಾಬ್ಲಮ್ ಇಂದ ತುಂಬಾ ಕಸ್ಟಮರ್ಸ್ ಗಾಡಿಗಳು ಸ್ಕ್ರಾಪ್ ಮಾಡ್ಬಿಡ್ತಾರೆ, ಇಲ್ಲ ಅಂದ್ರೆ ಕಡಿಮೆ ರೇಟ್ಗೆ ಸೇಲ್ ಮಾಡ್ಬಿಡ್ತಾರೆ, ರೆಡಿ ಆಗಲ್ಲ ಅಂತ, ಇಲ್ಲ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ಅವರು ಭಯ ಪಟ್ಟು ಅವ್ರು ಬೇರೆ ಬೇರೆ ರೀತಿಯಲ್ಲಿ ಹೋಗ್ಬಿಡ್ತಾರೆ. ನಮ್ಮ ಹತ್ರ ಆಲ್ಫಾ ಗ್ಯಾರೇಜ್ ಬಂದ್ರೆ ಅವ್ರದ್ದು ಆಗದ ಕೆಲಸ ಆಗೋದಿಲ್ಲ ಪ್ರೈಸ್ ಅಲ್ಲಿ ನಾವು ಅವ್ರಿಗೆ ಕಂಪ್ಲೀಟ್ ಆಗಿ ರಿಪೇರ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಕೊಡ್ತೀವಿ. 49 ಲಕ್ಷ ಇಲ್ಲಿ 7 ಲಕ್ಷ ಇಲ್ಲಿ. ಈಗ ಇನ್ನು ಎಷ್ಟಿದೆ ಪೆಂಡಿಂಗ್ ಇದು ವರ್ಕ್ ಮಾಡೋದು? ಇದು ಇನ್ನು ಮ್ಯಾಕ್ಸಿಮಮ್ ಒಂದು 10-15 ಡೇಸ್ ಕೆಲಸ ಇದೆ, ಕಂಪ್ಲೀಟ್ ರೆಡಿ ಮಾಡಿ ಇದು ಒಂದು ವಿಡಿಯೋ ಶೇರ್ ಮಾಡ್ತೀನಿ, ನೀವು ಇದು ಅಪ್ಡೇಟ್ ಮಾಡಬಹುದು. ಸೂಪರ್. ಹಾಗಾದ್ರೆ ಇದು 7 ಲಕ್ಷಕ್ಕೆ ರೆಡಿ ಮಾಡ್ತಾ ಇದ್ದೀರಾ? 7 ಲಕ್ಷಕ್ಕೆ ರೆಡಿ ಮಾಡಿ ಆ ತರ ಕೋಟಿಂಗ್ ಕೊಟ್ಟಿರ್ತಕ್ಕಂಥದ್ದು. ಹೌದು. ಸೊ ಆಲ್ರೆಡಿ ಒರಿಜಿನಲ್ ವಿಡಿಯೋ ಫೋಟೋ ಕೂಡ ವಿಡಿಯೋದಲ್ಲಿ ನೋಡಿದೀರಾ. ಸೊ ಯಾವ ತರ ಇರೋದು, ಯಾವ ತರ ಮಾಡ್ಕೊಟ್ಟಿದ್ದಾರೆ. ಸೊ ನೋಡಿ, ಪ್ರೀಮಿಯಂ ಕಾರ್ಗಳು ಯಾರ್ಯಾರೆಲ್ಲ ನೀವು ಶೋರೂಮ್ ಅಲ್ಲಿ ಮಾಡ್ಬೇಕು, ಅಲ್ಲಿ ಮಾಡ್ಬೇಕು, ಜಾಸ್ತಿ ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರು, ಇಲ್ಲೂ ಕೂಡ ಬಂದು ಒಂದ್ರೆ ಈ ಟೈಪ್ ಆಫ್ ಕೆಲಸ ನಾನು ಚಾಲೆಂಜ್ ಮಾಡ್ತೀನಿ. ಇಡೀ ಶೋರೂಮ್ ಅಲ್ಲಿ ಆಥರೈಸ್ ಶೋರೂಮ್ ಅಲ್ಲೂ ಆಗಲ್ಲ, ಎನಿವೇರ್ ಔಟ್ಸೈಡ್ ಬೆಂಗಳೂರಲ್ಲಿ ಆಗಲ್ಲ. ಇದು ಓಪನ್ ಚಾಲೆಂಜ್ ಮಾಡ್ತೀನಿ ನಾನು. ಇದು ನೀವು ನೋಡ್ಬೋದು, ಈ ಡಿಫ್ರೆಂಟ್, ಇದು ಪೋಲೆ ಡಿಫ್ರೆಂಟ್. ಇದು ಇಲ್ಲಿಂದ ಪೋಲೆ ಸಪ್ರೇಟ್ ಆಗಿ ಇದು ನಾವು ಫಿಕ್ಸ್ ಮಾಡಿರೋದು. ಇದೆಲ್ಲ ಪೋಲೆ ಇದಾಗಿದೆ, ಸ್ಮ್ಯಾಶ್ ಆಗಿದೆ. ಇದು ಸೂಪರ್. ಈ ತರ ಕೆಲಸ ಮಾಡಕ್ಕೆ ಔಟ್ಸೈಡ್ ತುಂಬಾನೇ ಕಷ್ಟ ಇದೆ. ನಮ್ಮ ಹತ್ರ ಬಂದ್ರೆ ಆಲ್ಫಾ ಗ್ಯಾರೇಜ್ ಅಲ್ಲಿ ಆಗೋದಿಲ್ಲ ಕೆಲಸ ಎಲ್ಲ ಮಾಡಿ ನಾವು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಅಷ್ಟೇ. ವಿಜಯ್ ಅವರೇ, ನೀವು ನೋಡ್ಬೋದು ಈ ಗಾಡಿ ಹೆಂಗಿದೆ. ನಿಮ್ಗೆ ಏನಾದ್ರು ಅನ್ಸ್ತಾ ಇದೆಯಾ ಇದು ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ? ಈ ವಿಡಿಯೋ ನಿಮ್ಗೆ ಕೊಡ್ತೀನಿ. ಆಕ್ಸಿಡೆಂಟ್ ಆಗಿರೋದು ನಮ್ ಕಸ್ಟಮರ್ ಬಂದಿದ್ದಾರೆ ಇವತ್ತು ಡೆಲಿವರಿಗೆ. ಈ ಗಾಡಿ ಇವರು ಫ್ಯಾಮಿಲಿ ಜೊತೆ ಫಾರೆಸ್ಟ್ ಹೋಗಿ ಆನೆ ಅಡ್ಡ ಬಂದು ಈ ಗಾಡಿ ಮರಕ್ ಹೊಡೆದಿ ಫುಲ್ ಆಕ್ಸಿಡೆಂಟ್ ಆಗಿತ್ತು. ಆನೆ ಅಡ್ಡ ಬಂದು ಫ್ಯಾಮಿಲಿ ಜೊತೆ ಬಂಡೀಪುರ ಇದ್ರಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಇವರು ಹೆಂಗೋ ಬಚಾವಾಗಿ ಇದು ಆಗಿ ಗಾಡ್ ಗ್ರೇಸ್ ಎಲ್ಲಾರ್ಗು ಏನ್ ಫ್ಯಾಮಿಲಿಗೆ ಆಗಿಲ್ಲ, ಸಣ್ಣ ಪುಟ್ಟ ಏಟ್ ಆಗಿತ್ತು, ಎಲ್ಲ ಆಯ್ತು. ಇದು ಗಾಡಿ ಸರ್ವಿಸ್ ಬಂದಿತ್ತು, ಇದ್ರಿಗೆ ಇವರು ಶೋರೂಮ್ ತಗೊಂಡೋದ್ರು, OEM ಶೋರೂಮ್ಗೆ. ಈ ಗಾಡಿ ಬಗ್ಗೆ ನಾವ್ ಇದ್ರ ಬಗ್ಗೆ ತಿಳ್ಸ್ಕೊಳ್ಳೋಣ. ಇವರು ಶೋರೂಮ್ ಅಲ್ಲಿ ಏನ್ ಕೊಟೇಶನ್ ಕೊಟ್ಟಿದ್ರು, ಎಕ್ಸ್ಪೀರಿಯನ್ಸ್ ಏನ್ ಹೇಳ್ಬೇಕು ಸಂಭಿ. ನಾನು ಫಸ್ಟ್ ಟೈಮ್ ಶೋರೂಮ್ಗೆ ಹೋಗಿದ್ದೆ. ಶೋರೂಮ್ಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದು ನೋಡ್ಕೊಂಡು ಹೋಗಿದ್ದೆ. ಅಲ್ಲೇ ಇಷ್ಟು ದುಡ್ಡು ಹೇಳಿದೆ, ಆ ದುಡ್ಡಿಗೆ ನಮ್ಗೆ ಸಾಕಾಗಿದೆ. 9,60,000 rupees ಬರೀ ರಿಪೇರಿಂಗ್ಗೆ. ಅದು ನಮ್ಗೆ ಸಾಕಾಗಿದೆ. ಇಷ್ಟು ಖರ್ಚು ಯಾರು ಮಾಡ್ತಾರೆ ಸ್ವಾಮಿ ಗಾಡಿಗೆ? ಇಲ್ಲಿ ಆಲ್ಫಾ ಗ್ಯಾರೇಜ್ ಅಲ್ಲಿ ಸರ್ ನಿಮ್ಗೆ ಏನ್ ಪ್ರೈಸ್ ಇಲ್ಲೇ ಬಂದಿದೆ. ನಮ್ಮ ಅಣ್ಣ ಅವರು ಮುಂಚೆ ಏನು ಪರಿಚಯ ಇಲ್ಲ, ಗಾಡಿ ಇಲ್ಲೇ ಬಂದ್ಮೇಲೆ ಪರಿಚಯ ಆಗಿದೆ. ತುಂಬಾ ಸಖತ್ ನಮ್ ಜೊತೆ ಫ್ರೆಂಡ್ ಸರ್ಕಲ್ ಆಗಿದೆ. ನಮ್ ಗಾಡಿಗೆ ಮಾಡ್ಕೊಡಿದೆ, ನಮ್ಗೆ ತುಂಬಾ ಖುಷಿ. ಪ್ರೈಸ್ 2,50,000 ಮಾತ್ರ ಮಾಡ್ಕೊಟ್ಟಿದೆ ಎಲ್ಲ ಗಾಡಿಗೂ. ಬರೀ 2.5 ಲಕ್ಷ ಗಾಡಿ ರೆಡಿ ಮಾಡ್ಕೊಟ್ಟಿದ್ದೀವಿ. ಅದು ಮಾಡ್ಕೊಟ್ಟಿದೆ. ನಮ್ ತುಂಬಾ ರಿಯಲಿ ಸರ್, ತುಂಬಾ ನಮ್ಮ ಮೊಬೈಲ್ಗೆ ಎಲ್ಲ ಡೀಟೇಲ್ಸ್ ಇದೆ. ಅವ್ರಿಗೆ ಇಷ್ಟು ದುಡ್ಡು ಕೊಟ್ಟಿದೆ. ವೀಕ್ಷಕರೇ, ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ನಮ್ಮ ಹತ್ರ ವೆರಿ ರೀಸನೇಬಲ್ ಆಗಿ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ನೀವು ಬನ್ನಿ, ಮಾಡ್ಸಿಲ್ಲ ಅಂದ್ರೂ ಒಂದ್ಸತಿ ವಿಸಿಟ್ ಆಗಿ ಆಲ್ಫಾ ಗ್ಯಾರೇಜ್ಗೆ. ನಿಮ್ಗೆ ಗೊತ್ತಾಗುತ್ತೆ ನೀವು ಏನ್ ಮಾಡ್ತಾ ಇದ್ದೀವ, ಹೆಂಗ್ ಕೆಲಸ ಆಗುತ್ತೆ, ಏನ್ ಮಾಡಬೇಕು ಅಂತ ನಿಮ್ಗೆಲ್ಲ ಗೊತ್ತಾಗುತ್ತೆ. ಫ್ರೀ ಆಗಿ ನಾವು ಡಯಾಗ್ನೋಸ್ಟಿಕ್ ಕೂಡ ಮಾಡ್ಕೊಡ್ತೀವಿ. ನಿಮ್ ಗಾಡಿಯಲ್ಲಿ ಏನ್ ಕೆಲಸ ಇದೆ, ಏನಿಲ್ಲ ಎಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ನಾವು ಫ್ರೀ ಆಗಿ ಕೊಡ್ತೀವಿ. ಓಕೆ, ಒಟ್ನಲ್ಲಿ ಅಂದ್ರೆ ಚೆಕ್ ಮಾಡಿಸ್ಕೊಂಡು ಹೋಗೋದಕ್ಕೆ ಏನು ಚಾರ್ಜಸ್ ಇಲ್ಲ? ಏನು ಚಾರ್ಜಸ್ ಇಲ್ಲ, ಫ್ರೀ ಆಗಿ ಚೆಕ್ ಮಾಡಿ ಕೊಡ್ತೀವಿ ನಿಮ್ ಗಾಡಿ. ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಚೆಕಿಂಗ್ ಗೆ ಆ ಮಿಷಿನ್ ಹಾಕಿದ್ದೆ, ಚೆಕ್ ಮಾಡ್ಕೊಂಡಿದ್ದೆ, ಅದಕ್ಕೆ ಇಷ್ಟು ಏನು ಇಲ್ಲ, ಫ್ರೀ ಆಗಿ ಡಯಾಗ್ನೋಸ್ಟಿಕ್ ಆಗಿ ಎಲ್ಲ ರಿಪೋರ್ಟ್ ಏನಿದೆ ಹೆಲ್ತ್ ರಿಪೋರ್ಟ್ ನಿಮ್ಗೆ ಕೊಡ್ತೀವಿ. ಒಂದ್ಸತಿ ನೀವು ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಅವ್ರು ಇಷ್ಟ ಮಾಡ್ಸೋದು. ಜನರಲ್ ಸರ್ವಿಸ್ ಇರ್ಲಿ, ಮೇಜರ್ ಸರ್ವಿಸ್ ಇರ್ಲಿ, ನೀವು ಬಂದು ಹೋಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲ ಸರ್, ನಾನೊಂದು ಏನ್ ಕೇಳ್ತಾ ಇದ್ದೀನಿ, ಬರ್ತಾರೆ ಚೆಕ್ ಮಾಡಿಸ್ಕೋತಾರೆ, ಹೊರಗಡೆ ಅದನ್ನ ಚೆಕ್ ಮಾಡೋದಕ್ಕೂ ಚಾರ್ಜಸ್ ಮಾಡ್ತಾರೆ. ಇಲ್ಲಿ ಆ ಚಾರ್ಜಸ್ ಇಲ್ದೇನೆ ಅವ್ರ ಇಷ್ಟ ಆಗುತ್ತೆ ಇಷ್ಟು ಮಾಡಿಸಿ ಅಂತ ಹೇಳ್ಬೋದಲ್ಲ ಫ್ರೀ ಆಗಿ? ಅಷ್ಟೇ, ಏನಿಲ್ಲ, ಎಲ್ಲ ಫ್ರೀ ಆಗಿ ಹೇಳ್ಕೊಡ್ತೀವಿ. ಯಾವ್ದು ಚಾರ್ಜಸ್ ತಗೊಳಲ್ಲ. ಅವ್ರ ಇಷ್ಟ ಇದ್ರೆ ಇಲ್ಲಿ ಮಾಡಿಸಿ, ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲ ಅನುಕೂಲ ಆಗುತ್ತೆ ಅಲ್ಲೇ ಮಾಡಿಸಿ. ನಾವು ಏನ್ ಪ್ರಾಬ್ಲಮ್ ಇದೆ ನಾವು ಹೇಳ್ಕೊಡ್ತೀವಿ. ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತೀರಾ? ಟ್ರಾನ್ಸ್ಪರೆಂಟ್ ಆಗಿ ಹೇಳ್ಕೊಡ್ತೀವಿ. ಬೇರೆ ಅವರು ಗಾಡಿ ಕೂಡ ತಗೋತಾರೆ, ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಲ್ಲಿ ಗಾಡಿ ತಗೋತಾರೆ, ಏನೋ ಪ್ರಾಬ್ಲಮ್ ಇದೆ, ಚೆಕಿಂಗ್ ಬೇಕು, ಅದು ಕೂಡ ಬನ್ನಿ ಫ್ರೀ ಆಗಿ ಚೆಕ್ ಮಾಡಿ ಕೊಡ್ತೀವಿ ವಿತೌಟ್ ಎನಿ ಚಾರ್ಜಸ್. ₹1 ತಗೊಳ್ಳಲ್ಲ. ಸೂಪರ್ ಸೂಪರ್. ಎಲ್ಲಿ ಬರ್ಬೇಕು ಸರ್ ಎಕ್ಸಾಕ್ಟ್ ಲೊಕೇಶನ್? ಆಲ್ಫಾ ಗ್ಯಾರೇಜ್, JP ನಗರ್ ಬರಬೇಕು. JP ನಗರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.